ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಜಲಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಆರ್ ಪಾಟೀಲ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಕೇಂದ್ರ ಜಲಶಕ್ತಿಯ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರ ಇಲಾಖೆಯು ಕೂಡ ಭಾರಿ ನೀರಾವರಿ ಇಲಾಖೆ ಇದೆ, ಜಲಸಂಪನ್ಮೂಲ ಇಲಾಖೆಯ ಸಚಿವರವರು. ಹೀಗಾಗಿ ಈ ವಿಚಾರದಲ್ಲಿ ಮೇಕೆದಾಟು ಯೋಜನೆ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಉಭಯ ನಾಯಕರು. ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇರುವಂತಹ ಕೆಲವಷ್ಟು ಗೊಂದಲದ ಕಾರಣಕ್ಕಾಗಿ ಮೇಕೆದಾಟು ಯೋಜನೆ ಇಲ್ಲಿಯವರೆಗೂ ಕೂಡ ಜಾರಿಯಾಗಿಲ್ಲ. ಮತ್ತೊಂದು ಕಡೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಪರ್ ಭದ್ರಾ ಹಣ ಬಿಡುಗಡೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಈ ವೇಳೆ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಕೂಡ ಉಪಸ್ಥಿತಿ ಇದ್ದರು. ಜೊತೆಗೆ ಸಣ್ಣ ನೀರಾವರಿ ಇಲಾಖೆಯ ಸಚಿವ ಬೋಸರಾಜು ಕೂಡ ಇದ್ದಾರೆ, ಟಿ.ಬಿ. ಜಯಚಂದ್ರ ಇದ್ದಾರೆ. ಒಟ್ಟು ಕರ್ನಾಟಕದ ಪರವಾಗಿ ಕರ್ನಾಟಕದ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ನಿಯೋಗ ಭೇಟಿ ಕೊಟ್ಟಿದೆ. ಅದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಸಾಥ್ ಕೊಟ್ಟಿರೋದು ಭಾಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಯಾಕಂತ ಹೇಳಿದ್ರೆ ತಮ್ಮ ಪಕ್ಷ ಅತೀತವಾಗಿ ಇಲ್ಲಿ ಭೇಟಿ ಆಗೋದಿದೆಯಲ್ಲ, ಪಕ್ಷವನ್ನು ಹೊರತುಪಡಿಸಿಯೂ ಕೂಡ ಕರ್ನಾಟಕ ರಾಜ್ಯದ ಹಿತ ಬಂದಾಗ, ನೆಲ ಜಲ ಭಾಷೆಯ ವಿಚಾರ ಬಂದಾಗ ಒಟ್ಟಾಗಿ ಹೋಗಿ ಮಾತನಾಡೋದಿದೆಯಲ್ಲ, ಭೇಟಿ ಆಗೋದಿದೆಯಲ್ಲ, ಅದು ರಾಜ್ಯದ ಪಾಲಿಗೆ ಬಹಳ ಉತ್ತಮವಾದಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡುವಂಥ ಲಕ್ಷಣಗಳಿವೆಲ್ಲವೂ ಕೂಡ. ಸೊ ಹೀಗಾಗಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾಗಿದ್ದಾರೆ, ಕೆಲವಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅಪ್ಪರ್ ಭದ್ರಾ ಅಂತ ಹೇಳಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುದಾನ ಏನು ಬಿಡುಗಡೆ ಮಾಡಬೇಕು ಅದು ಮಾಡಿಲ್ಲ. ಇನ್ನೊಂದು ಕಡೆ ಏನಾಗಿದೆ, ಬಹಳ ವರ್ಷಗಳಿಂದಲೂ ಕೂಡ ಹೇಳಿ ಕೇಳಿ ನೋಡಿ ಮೇಕೆದಾಟು ಚಳವಳಿಯ ಮೂಲಕ ಅಥವಾ ಮೇಕೆದಾಟು ಹೋರಾಟದ ಮೂಲಕವೇ ಪಕ್ಷವನ್ನು ಅತ್ಯಂತ ಬಲಪಡಿಸಿದವಂಥವರು ಡಿ.ಕೆ. ಶಿವಕುಮಾರ್. ಈಗ ಅದೇ ಖಾತೆಯ ಸಚಿವರಾಗಿದ್ದಾರೆ. ಈಗ ಮೇಕೆದಾಟು ಸಾಧ್ಯವಾಗದೆ ಹೋದರೆ ಇನ್ಯಾವತ್ತೂ ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹೀಗಾಗಿ ಮೇಕೆದಾಟು ಹೋರಾಟವನ್ನು ಹಮ್ಮಿಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತಂದಿರುವಂಥ ಡಿ.ಕೆ. ಶಿವಕುಮಾರ್ ಇನ್ನು ಮುಂದಾದರೂ ಕೂಡ ಈ ಮೇಕೆದಾಟು ಯೋಜನೆಯನ್ನು ಬಲಪಡಿಸುವಲ್ಲಿ ಅಥವಾ ಅದನ್ನು ಆರಂಭ ಮಾಡುವಲ್ಲಿ ಇದೊಂದು ಪ್ರಮುಖವಾದ ಹೆಜ್ಜೆ ಅಂತ ಕಾಣಸಿಗುತ್ತೆ. ಬಟ್ ಹೇಗೆ ಅದು ಕೇಂದ್ರ ಅದು ಒಪ್ಕೊಳ್ಳುತ್ತೆ, ಪಕ್ಕದ ತಮಿಳುನಾಡಿನ ಹೇಗೆ ಮನವೊಲಿಸುತ್ತೆ, ಮೇಕೆದಾಟು ಯೋಜನೆ ಹೇಗೆ ಸುಗಮವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.